ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತಾ ಮೋಕ್ಷ ಸನ್ಯಾಸ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು 3 ರೀತಿಯ ತ್ಯಾಗಗಳ ಬಗ್ಗೆ ತಿಳ್ಕೊಂಡ್ವಿ. ಯಾರಾದರೂ ಮೋಹದ ಕಾರಣವನ್ನ ಇಟ್ಕೊಂಡು ತ್ಯಾಗ ಮಾಡೋದಿದೆಯಲ್ಲ, ಅದನ್ನ ತಾಮಸ ತ್ಯಾಗ ಅಂತ ಹೇಳ್ತಾರೆ. ಇನ್ನ ಈ ಕೆಲಸಗಳೇ ಎಲ್ಲ ದುಃಖಕ್ಕೂ ಕಾರಣ ಅಂತಂದ್ಮೇಲೆ ಶಾರೀರಿಕ ಕ್ಲೇಶಗಳ ಭಯದಿಂದ ಅವನು ಕರ್ತವ್ಯ ಕರ್ಮಗಳನ್ನು ಕೂಡ ಬಿಟ್ಬಿಟ್ರೆ ಅದನ್ನ ರಾಜಸ ತ್ಯಾಗ ಅಂತ ಹೇಳ್ತಾರೆ. ಇನ್ನ ಯಾವುದೇ ಆಸಕ್ತಿ ಫಲಾಪೇಕ್ಷೆಗಳು ಇಲ್ಲದೆ ಶಾಸ್ತ್ರವಿಹಿತವಾದಂತಹ ಕರ್ಮಗಳನ್ನು ಮಾಡೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಾನಲ್ಲ, ಅದನ್ನ ಸಾತ್ವಿಕ ತ್ಯಾಗ ಅಂತ ಹೇಳ್ತಾರೆ. ಯಾವ ಮನುಷ್ಯ ಆ ಕುಶಲ ಕರ್ಮವನ್ನ ದ್ವೇಷಿಸೋದಿಲ್ವೋ ಅಥವಾ ಕುಶಲ ಕರ್ಮಗಳಲ್ಲಿ ಆಸಕ್ತನಾಗೋದಿಲ್ವೋ, ಈಗ ಯಾವುದಾದ್ರೂ ಒಬ್ಬ ಮನುಷ್ಯನಿಗೆ ಅವನಿಗೆ ಬರದೇ ಇರುವಂತ ಒಂದು ಕೆಲಸ ಇರುತ್ತೆ, ಅದನ್ನು ಅವನು ದ್ವೇಷಿಸೋದೂ ಇಲ್ಲ. ಯಾವುದಾದ್ರೂ ಒಂದು ಕೆಲಸದಲ್ಲಿ ಅವನು ಎಕ್ಸ್ಪರ್ಟ್ ಆಗಿದ್ರೆ ಅದರಲ್ಲಿ ಅವನಿಗೆ ಆಸಕ್ತಿನೂ ಇರೋದಿಲ್ಲ. ಅಂದರೆ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ನಾನು ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಅನ್ನೋ ರೀತಿ ಇರ್ತಾನೆ. ಸಮಭಾವನೆಯಿಂದ ಯೋಚನೆ ಮಾಡ್ತಾನೆ ಹೊರತು ನಾನು ಮಾಡೋ ಕೆಲಸನೇ ಗ್ರೇಟು, ಅವ್ರು ಮಾಡ್ತಾ ಇರೋದು ಸರಿಯಲ್ಲ ಅಂತ ದ್ವೇಷ ಮಾಡೋದು ಅಥವಾ ತೆಗಳೋದು ಈ ರೀತಿ ಎಲ್ಲ ಮಾಡೋದಿಲ್ಲ. ಆ ರೀತಿ ಶುದ್ಧ ಗುಣದಿಂದ ಕೂಡಿರುವಂತಹ ಮನುಷ್ಯ ಸಂಶಯ ರಹಿತನಾಗಿರ್ತಾನೆ, ಜ್ಞಾನವಂತನಾಗಿರ್ತಾನೆ, ಮತ್ತೆ ಒಳ್ಳೆ ತ್ಯಾಗಿ ಆಗಿರ್ತಾನೆ. ಯಾಕೆ ಅಂತಂದರೆ ಶರೀರಧಾರಿಯಾದಂಥ ಯಾವುದೇ ಮನುಷ್ಯನ ಮೂಲಕ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕಲ್ವಾ. ಈಗ ನೋಡಿ, ಯಾರು ಏನೂ ಕೆಲಸ ಮಾಡದೆ ಸುಮ್ಮನೆ ಇರೋದಕ್ಕಂತೂ ಸಾಧ್ಯನೇ ಇಲ್ಲ. ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರಬೇಕಾಗತ್ತೆ. ಕಂಪ್ಲೀಟಾಗಿ ಎಲ್ಲವನ್ನು ಬಿಟ್ಬಿಡೋದಕ್ಕಾಗೋದಿಲ್ಲ. ಆ ರೀತಿ ಭಗವಂತ ಇದನ್ನು ಮಾಡಿಟ್ಟಿದ್ದಾನೆ. ಅದಕ್ಕೋಸ್ಕರನೇ ಯಾರು ಕರ್ಮ ಫಲದ ತ್ಯಾಗಿಯಾಗಿದ್ದಾನೋ ಅವನನ್ನು ತ್ಯಾಗಿ ಅಂತ ಕರೆಯುವಂಥದ್ದು. ಕರ್ಮವನ್ನು ಮಾಡೋದು ಬಿಡೋದಲ್ಲ, ಕರ್ಮ ಫಲವನ್ನು ಬಿಡಬೇಕು, ಆಗ ತ್ಯಾಗಿ ಅಂತ ಅನ್ನಿಸ್ಕೊಳ್ಳೋದು. ಈಗ ನಾವೇನು ಮಾಡ್ತೀವಿ ಹೇಳಿ, ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಂಡು ನಾನು ಕೆಲಸ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಪ್ಪ, ನಾನು ಇವಾಗ ಬರೀ ಕೂತ್ಕೊಂಡಿರ್ತೀನಿ ಸುಮ್ಮನೆ, ಅದನ್ನು ತ್ಯಾಗ ಅಂತಾರ? ಇಲ್ಲ, ಅದನ್ನು ಸೋಂಬೇರಿತನ ಅಂತ ಹೇಳ್ತಾರೆ. ಅದೇ ನಾವು ಒಳಗಡೆಯಿಂದ ಆ ಕರ್ಮ ಫಲ ಇದೆಯಲ್ಲ ಅದನ್ನ ತ್ಯಾಗ ಮಾಡಬೇಕು, ಅದನ್ನ ನಿಜವಾಗ್ಲೂ ತ್ಯಾಗ ಅಂತ ಹೇಳೋದು. ಆ ರೀತಿ ಯಾರು ಬಿಟ್ಟಿರ್ತಾನೋ ಅವನನ್ನ ತ್ಯಾಗಿ ಅಂತ ಕರೆಯೋದು. ಕರ್ಮ ಫಲದ ತ್ಯಾಗ ಮಾಡುವಂತಹ ಮನುಷ್ಯರ ಕರ್ಮಗಳ ಒಳ್ಳೆಯ, ಕೆಟ್ಟ ಮತ್ತೆ ಸಿಕ್ಕಿರುವಂಥದ್ದು, ಈ ರೀತಿ 3 ರೀತಿಯ ಫಲ ಇದೆಯಲ್ಲ, ಅದು ಸತ್ತ ನಂತರ ಅವಶ್ಯಕವಾಗಿ ನಮಗೆ ಸಿಕ್ಕೇ ಸಿಗುತ್ತೆ. ನೋಡಿ, ಈಗ ಇದ್ದಾಗ ಸಿಗೋದಿಲ್ಲ, ಸತ್ತ ಮೇಲೆ ನಮಗೆ ಸಿಗುವಂಥದ್ದು. ಯಾಕಂದರೆ ಮುಂದಿನ ಜನ್ಮ ನಮಗೆ ಸಿಗಬೇಕು ಅಂದರೆ ಇದರ ಆಧಾರದ ಮೇಲೇ ಸಿಗೋದು. ಅದಕ್ಕೋಸ್ಕರ ಅವನು ಒಳ್ಳೆ ಕೆಲಸ ಮಾಡಿದಾನ, ಕೆಟ್ಟ ಕೆಲಸ ಮಾಡಿದಾನ, ಅಥವಾ ಏನು ಸಿಕ್ಕಿರುತ್ತೋ ಅದು, ಈ ರೀತಿಯ 3 ಫಲಗಳು ಸತ್ತ ಮೇಲೆ ನಮಗೆ ಅವಶ್ಯಕವಾಗಿ ಸಿಗುತ್ತೆ. ಈಗ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದು ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದ್ದು ಸಿಗುತ್ತೆ. ಅಥವಾ ಏನು ಮನಸ್ಸಲ್ಲಿ ಇಟ್ಕೊಳ್ದೆ ಸುಮ್ಮನೆ ನನ್ನ ಕರ್ತವ್ಯ ಅಂತ ಮಾಡ್ತೀನಲ್ಲ, ಅದರಿಂದನೂ ಕೆಲವೊಂದು ಫಲ ಸಿಕ್ಕಿರುತ್ತೆ. ಅದೆಲ್ಲ ಸತ್ತ ನಂತರ ನಮಗೆ ಅವಶ್ಯಕವಾಗಿ ಸಿಗುತ್ತೆ. ಆದರೆ ಕರ್ಮ ಫಲವನ್ನು ತ್ಯಾಗ ಮಾಡ್ತಾನಲ್ಲ, ನನಗೇನು ಫಲಾನೇ ಬೇಡ ಅಂತ ಫಲಾಪೇಕ್ಷೆನೇ ಇಲ್ಲದೆ ಅವನು ಕೆಲಸವನ್ನು ಮಾಡ್ತಾನಲ್ಲ, ಅಂಥ ಮನುಷ್ಯರ ಕರ್ಮಗಳ ಫಲ ಯಾವ ಕಾಲದಲ್ಲೂ ಸಿಗೋದಿಲ್ಲ. ಈಗ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಏನೋ ಒಂದು ಫಲಾಪೇಕ್ಷೆ ಇಟ್ಕೊಂಡೋ ಏನೋ ಇಟ್ಕೊಂಡೋ ಮಾಡ್ತಾನಲ್ಲ, ಅವನಿಗೂ ಕೂಡ ಕೆಲವೊಂದು ಫಲಗಳು ಸಿಗುತ್ತೆ. ಆದರೆ ಈ ಕರ್ಮ ಫಲಗಳಿಂದನೇ ಹೊರಗಡೆ ಬರೋದು ಹೇಗಪ್ಪ ಅಂತಂದರೆ, ಆ ಕರ್ಮದ ಫಲವನ್ನೇ ತ್ಯಾಗ ಮಾಡಿಬಿಡೋದು. ಈಗ ನಾನೇನೋ ಒಂದು ಕೆಲಸ, ಅದು ನನ್ನ ಕೆಲಸ ಅಂದ್ಕೊಂಡು ಮಾಡಬೇಕು, ಅದರಲ್ಲಿ ಇದು ಸಿಗುತ್ತೆ ಅದು ಸಿಗುತ್ತೆ ಅಂತ ನಾವು ಅನ್ಕೋಬಾರ್ದು. ಸೋಂಬೇರಿಯಾಗಿ ಅಂತೂ ಇರಬಾರ್ದು. ಏನಾದರೂ ಒಂದು ಕೆಲಸವನ್ನು ಮಾಡಬೇಕು, ಏನಾದರೂ ಮಾಡಿದಾಗ ಏನೋ ಒಂದು ಅದಕ್ಕೆ ಫಲ ಸಿಗುತ್ತೆ. ಆದರೆ ಇದು ನನ್ನ ಕರ್ತವ್ಯ ಕರ್ಮಗಳು, ನಾನು ಮಾಡಬೇಕು ಅಂತ ಧರ್ಮಗ್ರಂಥಗಳಿದೆ, ಆ ರೀತಿ ಮಾಡ್ತಾ ಇರೋದು. ಅದರಲ್ಲಿ ಫಲಾಪೇಕ್ಷೆ ಇಲ್ಲ, ಅದರಿಂದ ಏನು ಸಿಗುತ್ತೆ ಅಂತ ಅವನ ಮೈಂಡಲ್ಲಿ ಯೋಚನೆ ಕೂಡ ಮಾಡೋದಿಲ್ಲ. ಆಯಿತಾ? ಏನೋ ಒಂದು ಆದರೆ ಈ ಒಂದು ಪ್ರಪಂಚದಲ್ಲಿ ಹೇಗಿದೆ, ನಾವು ಹೇಗೆ ನೋಡ್ತಾ ಇದ್ದೀವಿ ಪ್ರತಿನಿತ್ಯ, ಎಲ್ಲರೂ ಏನು ಮಾಡ್ತಾರೆ, ನಾನೇನಾದರೂ ಮಾಡಿದ್ರೆ ಅದರಲ್ಲಿ ಏನು ನನಗೆ ರಿಸಲ್ಟ್ ಸಿಗುತ್ತೆ ಅಥವಾ ಏನು ಫಲ ಸಿಗುತ್ತೆ ಅಂತ ನೋಡಿ ನಾವು ಆ ಕೆಲಸ ಮಾಡ್ತೀವಿ. ಆಧ್ಯಾತ್ಮಿಕ ಅದರ ಉಲ್ಟ, ಆಯಿತಾ? ಅಲ್ಲಿ ಫಲವನ್ನು ನೋಡೋದಿಲ್ಲ.
ನನ್ನ ಕರ್ತವ್ಯ ಕರ್ಮಗಳೇನಿದೆಯೋ ಒಳಿತನ್ನು ಮಾಡೋದು ಅಷ್ಟೇ ನನ್ನ ಕೆಲಸ. ಫಲಾಪೇಕ್ಷೆ ಇಟ್ಕೋಬಾರ್ದು. ಮತ್ತು ನಾನೇನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಯಾರ ಜೊತೆನಾದರೂ ಸೇರ್ಕೊಂಡು ಅದನ್ನು ಮಾಡ್ತಾ ಇದ್ದೀನಿ ಅಂದಾಗ ಅದರಲ್ಲಿ ಅಟ್ಯಾಚ್ಮೆಂಟ್ ಬರಬಾರ್ದು. ಅದು ಇಲ್ಲದೇ ಇದ್ದರೆ ಆಗೋದಿಲ್ಲ, ಅಥವಾ ನನ್ನಿಂದ ಆಗ್ತಾ ಇದೆ ಅದೆಲ್ಲ ಬರಬಾರ್ದು. ಅದನ್ನು ತ್ಯಾಗ ಅಂತಲೂ ಹೇಳೋದಿಲ್ಲ, ಕರ್ತವ್ಯ ಅಂತಲೂ ಹೇಳೋದಿಲ್ಲ. ನಾವು ಮಾಡುವಂಥ ಕರ್ತವ್ಯ ಕರ್ಮಗಳಲ್ಲಿ ಆಸಕ್ತಿ ಇಲ್ಲದೆ, ಫಲಾಪೇಕ್ಷೆ ಇಲ್ಲದೆ ನಾವು ಮಾಡ್ತೀವಲ್ವ, ಅಂಥ ರೀತಿ ತ್ಯಾಗ ಮಾಡುವಂಥ ಮನುಷ್ಯರ ಕರ್ಮಗಳ ಫಲ ಯಾವ ಕಾಲದಲ್ಲೂ ನಮಗೆ ಸಿಗೋದಿಲ್ಲ. ಈಗಲೂ ಸಿಗೋದಿಲ್ಲ, ನಾವು ಸತ್ತ ಮೇಲೂ ಸಿಗೋದಿಲ್ಲ ಅಂತ ಅರ್ಥ. ಅದೇ ನಾವೇನಾದರೂ ಒಳ್ಳೆ ಕೆಲಸ ಮಾಡಿ, ಕೆಟ್ಟ ಕೆಲಸ ಮಾಡಿ, ಫಲಾಪೇಕ್ಷೆಯನ್ನು ಇಟ್ಕೊಂಡು ಎಲ್ಲ ಮಾಡಿದಾಗ ಅದರ ಫಲವನ್ನು ನಾವು ಅನುಭವಿಸ್ಬೇಕಾಗತ್ತೆ ಸತ್ತ ಮೇಲೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.